ನಿನ್ನೆ ರಾತ್ರಿ ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಒಂದು ಪಾರ್ಟಿ ಆಯಿತು. ಆಗ್ತಿರ್ತವೆ ಅದರಲ್ಲೇನು. ಬಟ್ ನೆನ್ನೆ ಪಾರ್ಟಿ ವಿಶೇಷ. ಇದು ಪೊಲಿಟಿಕಲ್ ಪಾರ್ಟಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಶುರುವಾದಾಗ್ನಿ ಅದೊಂಥರ ಆಗುತ್ತದು. ಆ ಭಾಗದ ರಾಜಕಾರಣಿಗಳು ಒಟ್ಟಾರೆ ನಮ್ಮೂರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರುಗಳೆಲ್ಲ ಬಂದಿದ್ದಾರೆ ಅಂತ ಊಟಕ್ಕೆ ಕರೀತಾರೆ. ಒಂದೊಂದು ದಿವಸ ಒಬ್ಬೊಬ್ಬರು ಅರೇಂಜ್ ಮಾಡಿರ್ತಾರೆ. ಅವು ಪೊಲಿಟಿಕಲ್ ಆಗಿರೋದಿಲ್ಲ ಅಂತ ಯಾರು ಅಂದ್ಕೊಂಡ್ರೆ ದಡ್ರು. ನೋಡಿ, ಕೆಲವರ ದೃಷ್ಟಿಯಲ್ಲಿ ಇದು ತುಂಬ ಸಣ್ಣ ವಿಷಯ ಅನ್ನಿಸ್ಬೋದು. ಏನಪ್ಪ ಇಷ್ಟು ಸಣ್ಣ ವಿಷಯ, ಹೀಗೆಲ್ಲ ಎಳೆದಾಡಿ ಹೇಳ್ತೀರಿ ನೀವು ಅಂತ ಅನ್ನಿಸಬಹುದು. ರಾಜಕಾರಣದಲ್ಲಿ ಯಾವತ್ತೋ ಒಂದು ದಿನ ದೊಡ್ಡ ಘಟನೆ ಆದಾಗ ಅದಕ್ಕೆ ಲೀಡಿಂಗ್ ಇನ್ಸಿಡೆಂಟ್ಸ್ ಏನೇನು ಅನ್ನೋದನ್ನು ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಅಂಥದ್ರಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಪಾತ್ರ ವಹಿಸ್ತವೆ. ನೆನ್ನೆಯ ಡಿನ್ನರ್ ಮೀಟಿಂಗ್ ಅನ್ನಲ್ಲ, ಇದು ಫಾರ್ಮ್ ಹೌಸ್. ಫಾರ್ಮ್ ಹೌಸ್ನ ಮಾಲೀಕರು ಕೋಮಲಣ್ಣ ಅಂತ ಇದ್ದರು. ಏನೋ ಕಾಂಗ್ರೆಸ್ ನಾಯಕರು ಬೆಳಗಾವಿಯಲ್ಲಿ. ಅವ್ರದ್ದು ಫಾರ್ಮ್ ಹೌಸಿಗೆ ಕರೀತಾನೇ ಇದ್ರಂತೆ ಡಿ ಕೆ ಶಿವಕುಮಾರನ್ನು. ನೀವು ಒಂದು ಸಲ ಊಟಕ್ಕೆ ಬರಬೇಕು ಅಂತ. ಹೋಗೋಕ್ಕಾಗಿರಲೇ ಇಲ್ಲವಂತೆ ಡಿ ಕೆ ಶಿವಕುಮಾರ್ ಅವರಿಗೆ. ಈ ಸಲ ಹೆಂಗೂ ಫ್ರೀ ಇದ್ದೀನಿ ಅಂತ ಹೋಗಬೇಕು ಅಂತ ಬರ್ತೀನಿ ಅಂತ ಹೇಳಿದ್ರಂತೆ. ಇಷ್ಟು ನೆನ್ನೆ, ಅದು ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಮೀಟಿಂಗ್ ಮುಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹತ್ತತ್ರ 11:30 ಆಗಿತ್ತು. ಅಷ್ಟರಲ್ಲಾಗಲೇ ಈ ನಂಬರ್ ಫೈನಲ್ ಅಂತ ತಗೋಬೇಡಿ. 40 ಶಾಸಕರು ಅಂತಾರೆ. 40 ಶಾಸಕರು ಅಲ್ಲಿ ಸೇರಿದ್ರು. ಅವರ ಪೈಕಿ ಕೆಲವರು ಊಟ ಮುಗಿಸಿ ಹೋಗಿ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರನ್ನು ಬೆಳಗಾವಿ ಜಿಲ್ಲೆಯ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಊಟಕ್ಕೆ ಕರೆದಾಗ ಇನ್ನು 40 ಶಾಸಕರು ಅಲ್ಲಿ ಬಂದಿದ್ದರು. ಓಕೆ, ಬಂದಿರಬಹುದು. ಆದರೆ ಕಾಂಗ್ರೆಸ್ಸಿನ 80% ಶಾಸಕರಿಗೆ ಒಂದು ಮೆಸೇಜ್ ಹೋಗಿತ್ತು, ಇಂಥ ಫಾರ್ಮ್ ಹೌಸಿಗೆ ಊಟಕ್ಕೆ ಬನ್ನಿ ಅಂತ. ಇದು ಡಿ ಕೆ ಶಿವಕುಮಾರರಿಂದ ಆಯೋಜನೆಗೊಂಡಿರುವ ಡಿನ್ನರ್ ಪಾರ್ಟಿ ಅಂತ ಮೆಸೇಜ್ ಹೋಗಿತ್ತು. ಯಾವುದೋ ಮಾಜಿ DCC ಅಧ್ಯಕ್ಷರು ತಮ್ಮ ಫಾರ್ಮ್ ಹೌಸಿಗೆ ಡಿ ಕೆ ಶಿವಕುಮಾರನ್ನು ಕರೆದಿದ್ದಾರೆ, 40 ಶಾಸಕರಲ್ಲಿ ಬಂದಿದ್ದಾರೆ. ಆ ಶಾಸಕರುಗಳಿಗೆ ಮೆಸೇಜ್ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು ಆಯೋಜಿಸಿರುವ ಡಿನ್ನರ್ ಪಾರ್ಟಿಗೆ ಬನ್ನಿ ಅಂತ.